Hello everyone, welcome to YouTube channel Insights 21 into Half an Hour. Let's know things. Today I am taking a company law administration subject and that Indian Companies Act 2013. ಈ ಒಂದು ಚಾಪ್ಟರ್ ಅಲ್ಲಿ ನಾವು ಇಷ್ಟು ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡ್ತೀವಿ. ಇನ್ನ ಕಾನ್ಸೆಪ್ಟ್ಸ್ ಇದೆ. ಈ ವಿಡಿಯೋದಲ್ಲಿ ನಾವು ಇಷ್ಟು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ತೀವಿ. ಫಸ್ಟ್ JSC ಅಂದ್ರೆ ಜಾಯಿಂಟ್ ಸ್ಟಾಕ್ ಕಂಪನಿ, ಆಮೇಲೆ ಓವರ್ ವ್ಯೂ ಆಫ್ ಕಂಪನೀಸ್ ಆಕ್ಟ್ 2013, ಸಿಗ್ನಿಫಿಕೆನ್ಸ್ ಆಫ್ ಕಂಪನೀಸ್ ಆಕ್ಟ್ 2013, ಫೀಚರ್ಸ್ ಆಫ್ ಕಂಪನಿ, ಕ್ಲಾಸಿಫಿಕೇಶನ್ ಆಫ್ ಕಂಪನೀಸ್, ಡಿಫರೆನ್ಸ್ ಬಿಟ್ವೀನ್ ಪಬ್ಲಿಕ್ ಕಂಪನಿ ಅಂಡ್ ಪ್ರೈವೇಟ್ ಕಂಪನಿ. ಫಸ್ಟ್ ನಮಗೆ ಕಂಪನೀಸ್ ಆಕ್ಟ್ 2013 ಹೆಂಗ್ ಬಂತು ಅಂತ ಗೊತ್ತಾಗಬೇಕು. ಫಸ್ಟ್ ಕಂಪನೀಸ್ ಆಕ್ಟ್ 1850 ಇದನ್ನ ಬಿಫೋರ್ 1956 ಕಂಪನೀಸ್ ಆಕ್ಟ್ ತರಕ್ಕೂ ಮುಂಚೆ 1850 ಕಂಪನೀಸ್ ಆಕ್ಟ್ ಇರುತ್ತೆ. ಸೊ ಅವರು ಕಂಪನೀಸ್ ಆಕ್ಟ್ 1850 ಸಮ್ ಆಫ್ ದ ರೀಸನ್ಸ್ ಇಂದ ಚೇಂಜಸ್ ಮಾಡೋಕ್ಕೋಸ್ಕರ ಕಂಪನೀಸ್ ಆಕ್ಟ್ 1956 ನ ತರ್ತಾರೆ. ಕಂಪನೀಸ್ ಆಕ್ಟ್ 1956 2013 ತನಕ ಅಪ್ಲಿಕೇಬಲ್ ಆಗಿರುತ್ತೆ. ಬಿಫೋರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ 2013 ಕಂಪನಿ ಎಲ್ಲ ಕಂಪನೀಸ್ ಆಕ್ಟ್ 1956 ಪ್ರಕಾರನೇ ಎಸ್ಟಾಬ್ಲಿಷ್ ಆಗಿರ್ತವೆ. ಟು ಮೇಕ್ ಎ ಚೇಂಜ್ ಇನ್ ದ ಕಂಪನೀಸ್ ಆಕ್ಟ್ 1956 ಕಂಪನೀಸ್ ಆಕ್ಟ್ 2013 ನ ತರ್ತಾರೆ. ಇದರಲ್ಲಿ 29 ಚಾಪ್ಟರ್ಸ್ ಇರುತ್ತೆ, 470 ಸೆಕ್ಷನ್ಸ್, 7 ಶೆಡ್ಯೂಲ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಮತ್ತೆ ಇದರಿಂದ ಸಮ್ ಆಫ್ ದ ಚೇಂಜಸ್ ಇರುತ್ತೆ. 1956 ಆಕ್ಟ್ ಕಂಪನೀಸ್ ಆಕ್ಟ್ಗೂ ಕಂಪನೀಸ್ ಆಕ್ಟ್ 2013ಗೂ ಸಮ್ ಆಫ್ ದ ಚೇಂಜಸ್ ಇರುತ್ತೆ. ಆ ಚೇಂಜಸ್ ಏನಪ್ಪಾ ಅಂದ್ರೆ ಏನಕ್ಕೋಸ್ಕರ ಕಂಪನೀಸ್ ಆಕ್ಟ್ 2013 ತಂದ್ರು ಅಂದ್ರೆ ಚೇಂಜಸ್ ಇನ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಎನ್ವೈರನ್ಮೆಂಟ್. ಇವಾಗ ಎಕನಾಮಿ ಮೋರ್ ಗ್ರೋತ್ ಆಗಿರುತ್ತೆ. ಇವಾಗ ಅದಕ್ಕೋಸ್ಕರ ಕಂಪನಿ ಬೇರೆ ಬೇರೆ ತರ ಎಸ್ಟಾಬ್ಲಿಷ್ ಆಗಬೇಕು ಅಂತ ಇನ್ವೆಸ್ಟರ್ಸ್ ರೆಡಿ ಇರ್ತಾರೆ. ಕಂಪನೀಸ್ ಎಸ್ಟಾಬ್ಲಿಷ್ ಆಯ್ತಿರುತ್ತೆ. ಸೊ ಅದಕ್ಕೋಸ್ಕರ ಕಂಪನೀಸ್ ಆಕ್ಟ್ 2013 ನ ತರ್ತಾರೆ. ಆಮೇಲೆ ಇನ್ನೊಂದು ಮೇನ್ ರೀಸನ್ ಏನಂದ್ರೆ ಫೆಸಿಲಿಟೇಟ್ಸ್ ಗ್ರೋತ್ ಅಂಡ್ ಎಕ್ಸ್ಪೆನ್ಷನ್ ಇನ್ ದ ಕಂಟ್ರಿ. ಇವಾಗ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದಾನೇ ಕಂಪನಿಲಿ ಗ್ರೋತ್ ಅನ್ನೋದಾಗೋದು, ಕಂಪನಿ ಇನ್ನ ಜಾಸ್ತಿ ಬೆಳೆಯೋಕ್ಕಾಗೋದು, ಅವಾಗ GDPಗೂ ಇಂಪ್ರೂವ್ ಆಗುತ್ತೆ, ಕಂಟ್ರಿನೂ ಡೆವಲಪ್ಡ್ ಕಂಟ್ರಿ ಆಗಿ ಮಾಡೋಕ್ಕೋಸ್ಕರ. ಅದಕ್ಕೋಸ್ಕರ ಕಂಪನೀಸ್ ಆಕ್ಟ್ 2013 ನ ತರ್ತಾರೆ. ಆಮೇಲೆ ಇನ್ನೊಂದು ಮೇನ್ ರೀಸನ್ ಅಂದ್ರೆ 1956 ಕಂಪನಿ ನೋ 1% ಕಂಪನಿ, ಯಾವುದೇ ರೀತಿಯ 1% ಕಂಪನಿ ಫಾರ್ಮ್ ಆಗಂಗಿರ್ಲಿಲ್ಲ ಕಂಪನೀಸ್ ಆಕ್ಟ್ 1956 ಪ್ರಕಾರ. ಆದ್ರೆ ಅದನ್ನು ಇನ್ಕ್ಲೂಡ್ ಮಾಡಿರ್ತಾರೆ ಕಂಪನೀಸ್ ಆಕ್ಟ್ 2013 ಇಲ್ಲಿ. ಯಾವುದೇ ರೀತಿಯ 1% ಕಂಪನಿ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್. ಇದನ್ನ ಮುಂದೆ ಡಿಸ್ಕಸ್ ಮಾಡ್ತೀವಿ ಟೈಪ್ಸ್ ಆಫ್ ಕಂಪನಿ ಬಂದಾಗ. ಆಮೇಲೆ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಜಾಯಿಂಟ್ ಸ್ಟಾಕ್ ಕಂಪನಿ. ಜಾಯಿಂಟ್ ಸ್ಟಾಕ್ ಕಂಪನಿಲಿ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ ಶೇರ್ಸ್ ಆಫ್ ಎ ಕಂಪನಿ ಬಾಟ್ ಅಂಡ್ ಸೋಲ್ಡ್ ಬೈ ದ ಶೇರ್ ಹೋಲ್ಡರ್ಸ್. ಇದರಲ್ಲಿ ಯಾವುದೇ ಇವಾಗ ನಾವು ಒಬ್ರು ಇನ್ವೆಸ್ಟ್ ಮಾಡಿರ್ತಾರೆ ಅಂದ್ರೆ ಶೇರ್ಸ್ ನ ಕಂಪನಿದು ಶೇರ್ಸ್ ಪರ್ಚೇಸ್ ಮಾಡಿರ್ತಾರೆ ಅಂದ್ರೆ ಅದನ್ನ ಪರ್ಚೇಸ್ ಮಾಡಿ ಬೇರೆಯವರಿಗೆ ಸೋಲ್ಡ್ ಮಾಡಬಹುದು ಅಕಾರ್ಡಿಂಗ್ ಟು ದಿ ಜಾಯಿಂಟ್ ಸ್ಟಾಕ್ ಕಂಪನಿ. ಇದರಲ್ಲಿ ಲಯಬಿಲಿಟಿ ಆಫ್ ದ ಶೇರ್ ಹೋಲ್ಡರ್ ಲಿಮಿಟೆಡ್ ಆಗಿರ್ತೈತೆ. ಅವರು ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೋ ಅಷ್ಟು ಅಮೌಂಟ್ ಅಷ್ಟು ಲಿಮಿಟ್ ಆಗಿರುತ್ತೆ ಲಯಬಿಲಿಟಿ ಆಫ್ ಎ ಶೇರ್ ಹೋಲ್ಡರ್. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಓವರ್ ವ್ಯೂ ಆಫ್ ಕಂಪನೀಸ್ ಆಕ್ಟ್. ಇದರಲ್ಲಿ ಏನೇನು ಕಂಪನೀಸ್ ಆಕ್ಟ್ 2013 ಇಂದ ಏನೇನು ಚೇಂಜಸ್ ಆಗಿದೆ, ಏನೇನು ಇಂಪ್ಲಿಮೆಂಟ್ ಆಗುತ್ತೆ ಅಂತ ಈ ಒಂದು ಟಾಪಿಕ್ ಅಲ್ಲಿ ನಾವು ನೋಡ್ತೀವಿ. ಫಸ್ಟ್ ಬಂದ್ಬಿಟ್ಟು ಡೆಮೋಕ್ರಸಿ ಆಫ್ ಶೇರ್ ಹೋಲ್ಡರ್. ಇದರಲ್ಲಿ ಎಲ್ಲ ಇನ್ಫಾರ್ಮೇಶನ್ ನಾವು ಶೇರ್ ಹೋಲ್ಡರ್ಸ್ಗೆ ಇನ್ಫಾರ್ಮ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಯಾವುದೇ ರೀತಿಯ ಅಕೌಂಟ್ಸ್ ಆಗಿರ್ಬೋದು, ಎಲ್ಲಿ ಮನಿ ಇನ್ವೆಸ್ಟ್ ಆಗಿರುತ್ತೆ ಅಂತ ಆದ್ರೂ ಆಗಿರ್ಬೋದು, ಅಥವಾ ಯಾವ ತರ ನೇಚರ್ ಇರುತ್ತೆ ಕಂಪನಿದು, ಎಲ್ಲೆಲ್ಲಿ ಡಿಬೆಂಚರ್ಸ್ ಇಶ್ಯೂ ಮಾಡಿ ಸಾಲ ತಗೊಂಡಿರೋದಾಗಿರ್ಬೋದು, ಎಲ್ಲ ಈ ಶೇರ್ ಹೋಲ್ಡರ್ಸ್ಗೆ ಇನ್ಫಾರ್ಮ್ ಮಾಡಿರಬೇಕು. ಸುಪ್ರಿಮೆಸಿ ಆಫ್ ಶೇರ್ ಹೋಲ್ಡರ್ಸ್. ಇವಾಗ ನಾವು ಶೇರ್ ಹೋಲ್ಡರ್ಸೇ ರಿಯಲ್ ಓನರ್ಸ್ ಆಫ್ ದ ಕಂಪನಿ ಅಂತ ನಾವು PUC ಆಗಿರ್ಬೋದು ಎಲ್ಲ ಕೇಳಿರ್ತೀವಿ. ಅದಕ್ಕೇನೆ ಫಸ್ಟ್ ಇಂಪಾರ್ಟೆನ್ಸ್ ನಾವು ಶೇರ್ ಹೋಲ್ಡರ್ಗೆ ಇಂಪಾರ್ಟೆಂಟ್ ಕೊಡಬೇಕು. ನೆಕ್ಸ್ಟ್ ಸ್ಟ್ರೆಂಥನಿಂಗ್ ಆಫ್ ವುಮೆನ್ ಡೈರೆಕ್ಟರ್ಸ್ ಇನ್ ದ ಬೋರ್ಡ್ ರೂಮ್ ಬಂದ್ಬಿಟ್ಟು ಇವಾಗ ಕಂಪನೀಸ್ ಆಕ್ಟ್ 1956 ಅಲ್ಲಿ ಇಂಪ್ಲಿಮೆಂಟ್ ಆದ್ರೂ ಅದೇ ಯಾವುದೇ ರೀತಿಯ ವುಮೆನ್ ಕಾಂಟ್ರಿಬ್ಯೂಷನ್ ಅಲ್ಲಿ ವುಮೆನ್ ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಓವರ್ ವ್ಯೂ ಆಫ್ ಕಂಪನೀಸ್ ಆಕ್ಟ್ 2013 ಪ್ರಕಾರ ಇಫ್ ದ ಯಾವುದೇ ಡೈರೆಕ್ಟರ್ ವುಮೆನ್ ಆಗಿದ್ರೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ 100 ಮೆಂಬರ್ಸ್ ಅಲ್ಲಿ 3 ಮೆಂಬರ್ಸ್ ಏನಾದ್ರು ವುಮೆನ್ ಕಾಂಟ್ರಿಬ್ಯೂಷನ್ ಇದ್ರೆ ಅದರಲ್ಲಿ ಅಟ್ಲೀಸ್ಟ್ 1% ಬಂದ್ಬಿಟ್ಟು ವುಮೆನ್ ಡೈರೆಕ್ಟರ್ ಆಗಿರ್ಬೇಕು ಇನ್ ಬೋರ್ಡ್ ರೂಮ್ ಅಲ್ಲಿ ಅಂದ್ಬಿಟ್ಟು ಸ್ಟ್ರೆಂಥನಿಂಗ್ ವುಮೆನ್ ಕಾಂಟ್ರಿಬ್ಯೂಷನ್ ಇನ್ ಬೋರ್ಡ್ ರೂಮ್ ಅಂದ್ಬಿಟ್ಟು ಕಂಪನೀಸ್ ಆಕ್ಟ್ 2013 ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ CSR ಅಂದ್ರೆ ಕಂಪನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇವಾಗ ಸೊಸೈಟಿಯಿಂದಾನೇ ಎಲ್ಲ ಇದು ಮಾಡ್ತಿರೋದ್ರಿಂದ, ಸೊಸೈಟಿ ಕಂಪನಿ ಇರೋದ್ರಿಂದ ಸೊಸೈಟಿಗೋಸ್ಕರ ಕಂಪನಿ ಅವರು ಒಂದಷ್ಟು ಫಂಡ್ಸ್ ಆಗಿರ್ಬೋದು, ಅದಕ್ಕೆ ಡೆವಲಪ್ ಮಾಡಿರಬೇಕಾಗಿರ್ಬೋದು, ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಅದನ್ನ ನಾವು ಕಂಪನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಲಿ ತಿಳ್ಕೊಂತೀವಿ. ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್. ಫಾರ್ ಎಕ್ಸಾಂಪಲ್ ಇವಾಗ ಜುಡಿಷಿಯರಿ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗಲ್ಲ. ಯಾವುದೇ ರೀತಿಯ ಕಂಪನಿಲಿ ನಡೆದಂತ ಮೋಸ ಆಗಿರ್ಬೋದು, ಯಾವುದೇ ರೀತಿಯಂತ ಮಿಸ್ಟೇಕ್ ಆಗಿರ್ಬೋದು, ಇದಕ್ಕೆಲ್ಲ ನಾವು ಮೇನ್ ಟ್ರಿಬ್ಯುನಲ್ಗೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೇನೆ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಅಂತ ಸಪರೇಟ್ ಕಂಪನಿಗೋಸ್ಕರನೇ ಜುಡಿಷಿಯರಿ ಪವರ್ಸ್ ಕೊಟ್ಟು ಅದಕ್ಕೆ ಕಂಪನಿ ರೀತಿಯಾದ ಯಾವುದೇ ರೀತಿಯಾದ ಮೋಸ ಆಗಿರ್ಬೋದು, ಮಿಸ್ಟೇಕ್ ಆಗಿರ್ಬೋದು ನಡೆದಿದ್ರೆ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ಗೆ ಹೋಗ್ಬೋದು.
ಫಾಸ್ಟ್ ಟ್ರ್ಯಾಕ್ ಮರ್ಜರ್ಸ್ ಅಂದರೆ ಇವಾಗ ಒಂದು ಕಂಪನಿ ಬಂದ್ಬಿಟ್ಟು ಇನ್ನೊಂದು ಕಂಪನಿ ಜೊತೆ ಮರ್ಜ್ ಮಾಡಬೇಕು ಅಂತಿರುತ್ತೆ. ಸೊ ಇದಕ್ಕೆ ನಾವು ಫಾಸ್ಟ್ ಟ್ರ್ಯಾಕ್ ಮರ್ಜರ್ಸ್ ಅಂತ ಕರಿತೀವಿ. ಇವಾಗ ಸುಮ್ಮನೆ ಯಾವುದೇ ಕಂಪನಿ ಮರ್ಜ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಮರ್ಜ್ ಆಗೋಕ್ಕಾಗಲ್ಲ. ಆದರೆ ಅಪ್ರೂವಲ್ ಫ್ರಮ್ ಗೌರ್ಮೆಂಟ್ ಇರಬೇಕಾಯ್ತು. ಇಫ್ ಇನ್ ಕೇಸ್ ಆಫ್ ಎರಡು ಕಂಪನಿನೂ ಸ್ಟೇಟ್ ಒಳಗಡೆನೇ ಇದ್ದರೆ ಅಪ್ರೂವಲ್ ಆಫ್ ಸ್ಟೇಟ್ ಗೌರ್ಮೆಂಟ್ ತಗೋಬೇಕಾಗಿರುತ್ತೆ. ಇಫ್ ಇನ್ ಕೇಸ್ ಆಫ್ ಕಂಪನಿ ಏನಾದರೂ ಒಂದು ಕಂಪನಿ ಈ ಸ್ಟೇಟಲ್ಲಿ ಇದ್ದು ಇನ್ನೊಂದು ಕಂಪನಿ ಬೇರೆ ಸ್ಟೇಟಲ್ಲಿ ಇದ್ದರೆ ಅಪ್ರೂವಲ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ತಗೋಬೇಕಾಗಿರುತ್ತೆ. ಇನ್ಕ್ರೀಸಿಂಗ್ ನಂಬರ್ ಆಫ್ ಶೇರ್ ಹೋಲ್ಡರ್ಸ್. ಇದರಲ್ಲಿ ಶೇರ್ ಹೋಲ್ಡರ್ಸ್ ಪ್ರೀವಿಯಸ್ಲಿ 50 ಮೆಂಬರ್ಸ್ ಇರುತ್ತೆ. ಕಂಪನೀಸ್ ಆ್ಯಕ್ಟ್ 1956 ಪ್ರಕಾರ ಶೇರ್ ಹೋಲ್ಡರ್ಸ್ ಬಂದ್ಬಿಟ್ಟು 50 ಇರ್ತಾರೆ. ಆದರೆ ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಶೇರ್ ಹೋಲ್ಡರ್ಸ್ನ ಇನ್ಕ್ರೀಸ್ ಮಾಡ್ತಾರೆ. ಇಟ್ ಇನ್ಕ್ರೀಸಸ್ ಅಪ್ ಟು 200 ಕ್ಯಾನ್ ಬಿ ದ ಶೇರ್ ಹೋಲ್ಡರ್ಸ್, ಮ್ಯಾಕ್ಸಿಮಮ್ ಶೇರ್ ಹೋಲ್ಡರ್ಸ್. 1% ಕಂಪನಿ. ಕಂಪನೀಸ್ ಆ್ಯಕ್ಟ್ 1956 ಅಲ್ಲಿ ಯಾವುದೇ ರೀತಿಯ 1% ಕಂಪನಿ ಅನ್ನ ಎಸ್ಟಾಬ್ಲಿಷ್ ಮಾಡೋಕ್ಕಿರಲ್ಲ. ಆದರೆ ಕಂಪನೀಸ್ ಆ್ಯಕ್ಟ್ 2013 ಅಲ್ಲಿ 1% ಕಂಪನಿನ ನಾವು ಎಸ್ಟಾಬ್ಲಿಷ್ ಮಾಡ್ಬೋದು. ಎಲೆಕ್ಟ್ರಾನಿಕ್ ಮೋಡ್. ಇವಾಗ ಪ್ರೀವಿಯಸ್ಲಿ ಕಂಪನೀಸ್ ಆ್ಯಕ್ಟ್ 1956 ಪ್ರಕಾರ ಯಾವುದೇ ರೀತಿಯ ಇವಾಗ MOA ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆಗಿರ್ಬೋದು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಗಿರ್ಬೋದು, ಯಾವುದೇ ರೀತಿನ ನಾವು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಅಪ್ಡೇಟ್ ಮಾಡ್ತಿರಲ್ಲ. ಆದರೆ ಕಂಪನೀಸ್ ಆ್ಯಕ್ಟ್ 2013 ಅಮೆಂಡ್ಮೆಂಟ್ ಆದಮೇಲೆ ನಾವು ಎಲ್ಲ ಇನ್ಫಾರ್ಮೇಷನ್ನ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಅಮೆಂಡ್ ಮಾಡಿ ಸಬ್ಮಿಟ್ ಮಾಡಬೇಕು. ಆಮೇಲೆ ರಿಜಿಸ್ಟ್ರೇಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿರಬೇಕು. ಕ್ರಾಸ್ ಬಾರ್ಡರ್ ಮರ್ಜರ್. ಈ ಒಂದು ಇದರಲ್ಲಿ ಇವಾಗ ಬೇರೆ ಕಂಟ್ರಿಲಿ ಎಸ್ಟಾಬ್ಲಿಷ್ ಆಗಿರೋ ಕಂಪನಿನೂ ನಮ್ಮ ಕಂಟ್ರಿಗೆ ಬಂದ್ಬಿಟ್ಟು ಮರ್ಜ್ ಆಗ್ಬಿಟ್ಟು ಕಂಬೈ ಒಂದು ಸಿಂಗಲ್ ಕಂಪನಿನ ಫಾರ್ಮ್ ಮಾಡ್ಬೋದು. ಆದರೆ ಅಡ್ಮಿಷನ್ ಪ್ರಿಯರ್ ಅಡ್ಮಿಷನ್ ಫ್ರಮ್ RBI ಇಂದ ಪರ್ಮಿಷನ್ ತೊಗೊಂಡು ಅವರು ಎಂಟ್ರಿ ಆಗೋಕ್ಕೆ ನಮ್ಮ ಕಂಟ್ರಿಗೆ RBI ಇಂದ ಅಡ್ಮಿಷನ್ ಲೆಟರ್ನು ಕೊಟ್ಟು ತರಬೇಕಾಗಿರುತ್ತೆ. ರಿಸ್ಟ್ರಿಕ್ಷನ್ ಆನ್ ಕಾಂಪೋಸಿಷನ್. ಇವಾಗ ಡೈರೆಕ್ಟ್ರು ಅಂದರೆ ಬೇರೆ ಕಂಟ್ರಿಲಿ ಇರ್ತಾರೆ, 182 ಡೇಸ್ಗಿಂತ ಜಾಸ್ತಿ ಬೇರೆ ಕಂಟ್ರಿಲಿ ಇರ್ತಾರೆ. ಅಂಥವರೆಲ್ಲ ಡೈರೆಕ್ಟರ್ ಆಗೋಕ್ಕಾಗಲ್ಲ. ಅಟ್ಲೀಸ್ಟ್ ಒಬ್ಬ ಡೈರೆಕ್ಟರ್ ಆದ್ರೂ ನಮ್ಮ ಕಂಟ್ರಿಲಿ 182 ಡೇಸ್ಗಿಂತ ಅಥವಾ 182 ಡೇಸಲ್ಲಿ ಇರಬೇಕಾಗಿರುತ್ತೆ. ಇಂಡಿಪೆಂಡೆಂಟ್ ಡೈರೆಕ್ಟರ್. ಫಸ್ಟ್ ಇನ್ನು ಕಂಪನೀಸ್ ಆ್ಯಕ್ಟ್ 1956 ಅಲ್ಲಿ ಯಾವುದೇ ರೀತಿಯ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆದರೂ ಡಿಪೆಂಡೆಂಟ್ ಡೈರೆಕ್ಟರ್ ಆದರೂ ಇರಬೇಕು ಅಂತ ಇದಿರಲಿಲ್ಲ. ಆದರೆ ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ನಿಯರ್ಲಿ 1/3 ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿರಲೇಬೇಕು. ಫಾರ್ ಎಕ್ಸಾಂಪಲ್ 100 ಮೆಂಬರ್ಸ್ ಆಫ್ ಡೈರೆಕ್ಟರ್ ಏನಾದರೂ ಇತ್ತು ಅಂದರೆ 33 to 35 ಮೆಂಬರ್ಸ್ ಆಫ್ ದ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿರಬೇಕಾಗಿರುತ್ತೆ. ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಂದರೆ ನಿಮಗೆ ಡೌಟ್ ಬರ್ಬೋದು, ಇಂಡಿಪೆಂಡೆಂಟ್ ಡೈರೆಕ್ಟರ್ಗೂ ಡಿಪೆಂಡೆಂಟ್ ಡೈರೆಕ್ಟರ್ಗೂ ಡಿಫ್ರೆನ್ಸ್ ಏನು ಅಂತ. ಡಿಪೆಂಡೆಂಟ್ ಡೈರೆಕ್ಟರ್ ಆದರೆ ಅವರು ಇಂಥ ಟೈಮಲ್ಲೇ ಬರಬೇಕು, ಇಂಥ ಟೈಮೇ ಇಂಥ ಆಕ್ಟಿವಿಟೀಸ್ನೇ ಕಂಡಕ್ಟ್ ಮಾಡಬೇಕು ಅಂತ ಇರುತ್ತೆ. ಆದರೆ ಇಂಡಿಪೆಂಡೆಂಟ್ ಡೈರೆಕ್ಟರ್ಗೆ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸರ್ವೈವಿಂಗ್ ನೋಟಿಸ್ ಟು ದಿ ಬೋರ್ಡ್ ಮೀಟಿಂಗ್. ಫಾರ್ ಎಕ್ಸಾಂಪಲ್ ಇವಾಗ ಬೋರ್ಡ್ ಮೀಟಿಂಗ್ ನಡಿಬೇಕು ಅಂತ ಪ್ರಿಯರ್ ಅಂದರೆ 7 ದಿನದ ಮುಂಚೆನೇ ಅವರು ಸಬ್ಮಿಟ್ ನೋಟಿಸ್ ಕೊಡಬೇಕಾಗಿರುತ್ತೆ ಯಾವುದೇ ರೀತಿಯಾದ ಶೇರ್ ಹೋಲ್ಡರ್ಸ್ಗೆ. ಅದು ಇವಾಗ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಇರಬೇಕು. ಪ್ರೀವಿಯಸ್ಲಿ ಇಟ್ ವಾಸ್ ಇನ್ ಅ ಫಿಸಿಕಲ್ ಫಾರ್ಮ್. ಫೈನಾನ್ಷಿಯಲ್ ಇಯರ್ ಮಾಮೂಲಿ ಎಲ್ರಿಗೂ ಗೊತ್ತಿರೋ ಹಾಗೆಯೇ 31st ಮಾರ್ಚ್ವರೆಗೂ ಇರುತ್ತೆ. 1st ಏಪ್ರಿಲ್ ಟು 31st ಮಾರ್ಚ್. ರೊಟೇಷನ್ ಆಫ್ ದ ಆಡಿಟರ್ಸ್. ಇವಾಗ ನಾವು ಆಡಿಟರ್ಸ್ ಬೇಕಾದ್ರೆ ಈ ಬ್ರಾಂಚಿನ ಒಂದೇ ಕಂಪನಿಯ ಬ್ರಾಂಚ್ನಿಂದ ಈ ಬ್ರಾಂಚಿಂದ ಆ ಬ್ರಾಂಚಿಗೆ ಮೂವ್ ಆಗ್ಬೋದು, ಅದನ್ನ ಚೆಕ್ ಮಾಡ್ಬೋದು ಅದ್ರ ಅಕೌಂಟ್ಸ್ ಅಂತ. ಆಡಿಟರ್ಸ್ ಕ್ಯಾನ್ ಪರ್ಫಾರ್ಮ್ ನಾನ್ ಆಡಿಟಿಂಗ್ ಸರ್ವಿಸಸ್. ಆಡಿಟರ್ಸು ಕಂಪನಿಗೆ ಸಜೆಷನ್ ಕೊಡೋ ರೀತಿ ಆಗಿರ್ಬೋದು, ಎಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು ಅಂತನಾದರೂ ಆಗಿರ್ಬೋದು ಸಜೆಷನ್ ಕೊಡ್ಬೋದು. Rehabilitation and liquidation process. Company can be restart and wind up the company at any time. ಅಂದರೆ ಕಂಪನಿ ಯಾವುದೇ ರೀತಿಯಾಗಿ ಎಕ್ಸಿಟ್ ಆಗ್ಬಿಟ್ಟು ತಿರ್ಗಾ ರೀಸ್ಟಾರ್ಟ್ ಮಾಡ್ಬೋದು ಅನ್ನೋದು ರಿಹ್ಯಾಬಿಲಿಟೇಷನ್. ಲಿಕ್ವಿಡೇಷನ್ ಅಂದರೆ ಎಂಡ್ ಆಫ್ ಎ ಕಂಪನಿ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸಿಗ್ನಿಫಿಕೆನ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಕಂಪನೀಸ್ ಆ್ಯಕ್ಟ್ 2013. ಫಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇಂಡಿಪೆಂಡೆಂಟ್ ಡೈರೆಕ್ಟರ್. ಇಂಡಿಪೆಂಡೆಂಟ್ ಡೈರೆಕ್ಟರು ಲಿಸ್ಟೆಡ್ ಕಂಪನಿ ಅಂದರೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಯಾವ್ಯಾವ ಕಂಪನಿ ಲಿಸ್ಟ್ ಆಗಿದ್ದೀರೋ ಅದರಲ್ಲಿ 1/3 ಆಫ್ ದ ಟೋಟಲ್ ಡೈರೆಕ್ಟರ್ಸು ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಆಗಿರಬೇಕಾಗಿರುತ್ತೆ. ಪಬ್ಲಿಕ್ ಕಂಪನಿಲಿ ಅಟ್ಲೀಸ್ಟ್ 2 ಡೈರೆಕ್ಟರ್ಸು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿರಬೇಕಾಗಿರುತ್ತೆ. ಸೇಮ್ ಪಬ್ಲಿಕ್ ಕಂಪನಿ 2 ಡೈರೆಕ್ಟರ್ಸ್ ಹೆಂಗೋ ಪ್ರೈವೇಟ್ ಕಂಪನಿಲಿ ಕೂಡ 2 ಡೈರೆಕ್ಟರ್ಸು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿರಬೇಕಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವುಮೆನ್ ಡೈರೆಕ್ಟರ್. ಆಗಲಿ ಕಂಪನೀಸ್ ಓವರ್ವ್ಯೂ ಆಫ್ ಕಂಪನೀಸ್ ಆ್ಯಕ್ಟ್ 2013 ಅಲ್ಲಿ ಹೇಳಿರೋ ಪ್ರಕಾರ ಅಟ್ಲೀಸ್ಟ್ 1 ವುಮೆನ್ ಡೈರೆಕ್ಟರ್ ಇರಬೇಕಾಗಿರುತ್ತೆ ಆಲ್ ಲಿಸ್ಟೆಡ್ ಕಂಪನಿಲಿ. ಆದರೆ ನಾನ್ ಲಿಸ್ಟೆಡ್ ಕಂಪನಿಲಿ ಅಂದರೆ ಯಾವ್ಯಾವ ಕಂಪನಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿರಲ್ವೋ ಆ ಕಂಪನಿಲಿ ಯಾವ ಕಂಪನಿಲಿ ಪೇಯ್ಡ್ ಅಪ್ ಕ್ಯಾಪಿಟಲ್ಲು 100 crores ಜಾಸ್ತಿ ಇರುತ್ತೆ ಮತ್ತು ಟರ್ನ್ ಓವರ್ 300 crores ಜಾಸ್ತಿ ಇರುತ್ತೋ ಅದರಲ್ಲೂ ಕೂಡ 1 ವುಮೆನ್ ಡೈರೆಕ್ಟರ್ ಇರಲೇಬೇಕಾಗುತ್ತೆ.
ಮಾಡಬೇಕಾಗಿರುತ್ತೆ. ಆಡಿಟ್ ಕಮಿಟಿ ಅಂದರೆ ಇವಾಗ ಅಕೌಂಟಿಂಗ್ ಟ್ರಾನ್ಸಾಕ್ಟ್ನ ಆಡಿಟ್ ಮಾಡೋದು ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೂ ಅರ್ಥ ಆಗೋ ರೀತಿಯಲ್ಲಿ ಇರಬೇಕಾಗಿರುತ್ತೆ. ಅದೇ ಮತ್ತೆ ಅವ್ರು ಅಂಡರ್ಸ್ಟ್ಯಾಂಡ್ ಆಗಿರಬೇಕು, ಇಂಥದಕ್ಕೆ ಎಕ್ಸ್ಪೆನ್ಸ್ ಆಗಿದೆ, ಇಂಥದಕ್ಕೆ ಇನ್ಕಮ್ ಆಗಿದೆ, ಇಂಥದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅರ್ಥ ಆಗೋ ರೀತಿಯಲ್ಲಿ ಆಡಿಟ್ ಕಮಿಟಿ ಮಾಡಬೇಕಾಗಿರುತ್ತೆ. ಆಮೇಲೆ ಒಬ್ಬ ಡೈರೆಕ್ಟರ್ ಇಲ್ಲೇ ಬೇಕಾಗಿರುತ್ತೆ ಆಡಿಟ್ ಕಮಿಟಿಲಿ. ರೆಮ್ಯುನರೇಷನ್ ಟು ಡೈರೆಕ್ಟರ್ಸ್, ಇವಾಗ ಡೈರೆಕ್ಟರ್ಸ್ಗೆ ರೆಮ್ಯುನರೇಷನ್ ಕೊಡಬೇಕಾಗಿದ್ರೆ ಟರ್ನ್ ಓವರ್ ಇಲ್ಲಿ 11%ಗಿಂತ ಜಾಸ್ತಿ ಹೋಗಂಗಿಲ್ಲ ರೆಮ್ಯುನರೇಷನ್ ಟು ಡೈರೆಕ್ಟರ್ಸ್ಗೆ ಯಾವ ರೀತಿ ರೆಮ್ಯುನರೇಷನ್ ಕೊಡಬೇಕಾಗಿರುತ್ತೆ ಅಂದರೆ, ಇವಾಗ ಕಂಪನಿ ಪ್ರಾಫಿಟ್ ಬಂದ್ಬಿಟ್ಟು 1 crore ಆಗಿದ್ರೆ 11% ಆಫ್ 1 crore ಅಲ್ಲಿ 11 lakh ಬರುತ್ತೆ. 11 lakhಗಿಂತ ಜಾಸ್ತಿ ಕೊಡುವಂಗಿಲ್ಲ ಡೈರೆಕ್ಟರ್ಸ್ಗೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಈ ಒಂದು ಪಾಯಿಂಟಲ್ಲಿ ನಾವು ಸೊಸೈಟಿಗೆ ಯಾವ ರೀತಿ ಡೆವಲಪ್ ಮಾಡ್ತೀವಿ ಅಂದರೆ, ಇವಾಗ ಸೊಸೈಟಿಯಿಂದ ಎಂಪ್ಲಾಯಿ ಆಗಿರ್ಬೋದು ಅಥವಾ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಕಂಪನಿ ಬೇಕಾಗಿರುವಂಥ ಅದರ್ ರಾ ಮೆಟೀರಿಯಲ್ಸ್ನೆಲ್ಲ ತೊಗೊತೀವಿ. ಸೊ ಅದಕ್ಕೆ ನಾವು ಸೊಸೈಟಿಗೆ ಒಂದು ಇಷ್ಟು % ಅಂತ ಇದನ್ನು ಇಟ್ಟು ಫಂಡನ್ನು ಇಟ್ಟು ಸೊಸೈಟಿಗೋಸ್ಕರನ ಅದನ್ನು ಯೂಸ್ ಮಾಡಬೇಕಾಗಿರುತ್ತೆ. ಅದೊಂದನ್ನು ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಲಿ ನೋಡ್ತೀವಿ. ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್, ಇದರಲ್ಲಿ ಕಂಪನಿ ನಡೀತಿರುವಂಥ ಮಿಸ್ಟೇಕ್ ಆಗಿರ್ಬೋದು, ಫ್ರಾಡ್ ಆದರೂ ನಡೀತಾ ಇರುತ್ತೆ. ಸೊ ನಾವು ಒಬ್ಬನ ಅಪಾಯಿಂಟ್ ಮಾಡಿ ಅದನ್ನು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅಂತ ಮಾಡಬೇಕಾಗಿರುತ್ತೆ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸಲ್ಲಿ. ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್, ಇವಾಗ ಕಂಪನಿನ ಡೀಲ್ ಮಾಡ್ತಿರ್ತಾರೆ, ಸೆಲ್ಲರ್ ಆಗಿರ್ಬೋದು, ಕಸ್ಟಮರ್ ಆಗಿರ್ಬೋದು, ಅಥವಾ ಇನ್ನು ಯಾರಾದರೂ ಮೀಡಿಯೇಟರ್ ಆಗಿರ್ಬೋದು, ಕಂಪನಿಯಲ್ಲಿ ಡೀಲ್ ಮಾಡಿರ್ತಾರೆ. ಅದನ್ನು ನಾವು ಅವರಿಗೆ ಡೀಲ್ ಮಾಡ್ಕೊಂಡು ಕೊಡೋದ್ರಿಂದ ನಾವು ಅವರಿಗೆ ಲ್ಯಾಂಡ್ ಸೇಲ್ ಮಾಡ್ತೀವಿ ಅಥವಾ ಅದರ ಇನ್ನೊಂದೇನಾದರೂ ಆ್ಯಕ್ಟಿವಿಟೀಸ್ ಇದು ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಂಗಿಲ್ಲ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನಲ್ಲಿ. ಇವಾಗ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಬಾಡಿ ಕಾರ್ಪೊರೇಟ್ ಆ್ಯಂಡ್ ಕಂಪನಿ. ಇವೆರಡರದ್ದು ಮೀನಿಂಗ್ ತಿಳ್ಕೊಳ್ಳೋಣ. ಫೀಚರ್ಸ್ ಆಫ್ ಕಂಪನಿಗೆ ಹೋಗೋಕ್ಕೂ ಮುಂಚೆ ಫಸ್ಟ್ ಬಾಡಿ ಕಾರ್ಪೊರೇಟ್, ಇದು ಕಂಪನಿ ಅಸೋಸಿಯೇಟ್ ಆಗಿದ್ರು, ಪರ್ಸನ್ಸ್ ಜೊತೆ ಅಸೋಸಿಯೇಟ್ ಆಗಿದ್ರು, ಇದು ಕಂಪನಿಗೆ ಹೆಂಗೆ ಡಿಫ್ರೆಂಟ್ ಆಗಿರುತ್ತೆ ಅಂದರೆ, ಇದು ಯಾವ ಕಂಪನಿ ಹ್ಯಾಕ್ಟ್ ಪ್ರಕಾರ ಇದಾಗಿ ಫಾರ್ಮ್ ಆಗಿರಲ್ಲ, ಬೇರೆ ಸ್ಟ್ಯಾಚ್ಯೂ ಅಂದರೆ ಇವಾಗ ಪಾರ್ಲಿಮೆಂಟಲ್ಲಿ ಚೂಸ್ ಮಾಡೋ ಆ್ಯಕ್ಟ್ ಪ್ರಕಾರ ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೈಫ್ ಇನ್ಕಾರ್ಪೊರೇಷನ್ ಆ್ಯಕ್ಟ್, LIC ಪಾಲಿಸಿ ಆಗಿರ್ಬೋದು, ಆಮೇಲೆ RBI ಆಗಿರ್ಬೋದು, ಇದೆಲ್ಲ ಕಂಪನಿ ಅನ್ನೋಕ್ಕಾಗಲ್ಲ, ಇದನ್ನ ಬಾಡಿ ಕಾರ್ಪೊರೇಟ್ ಅಂತೀವಿ, ಯಾಕಂದರೆ ಇದು ಹ್ಯಾಕ್ಟ್ ಪ್ರಕಾರ ಫಾರ್ಮ್ ಆಗಿರುತ್ತೆ. ನೆಕ್ಸ್ಟ್ ಮೀನಿಂಗ್ ಆಫ್ ಕಂಪನಿ ಅಂದರೆ ಸೇಮ್ ನಾವು ಪ್ರೀವಿಯಸ್ PU ಓದಿರೋ ಹಾಗೇನೆ, ಕಂಪನಿ is an association of person which has been incorporated under Companies Act or any other previous act having perpetual succession, common seal and separate legal entity. ಕಂಪನಿ ಬಂದ್ಬಿಟ್ಟು ಇದು ರಿಜಿಸ್ಟ್ರೇಷನ್ ಆಗಿರುತ್ತೆ. ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಆಗ್ಬೋದು, ಅಥವಾ ಪ್ರೀವಿಯಸ್ ಆ್ಯಕ್ಟ್ ಪ್ರಕಾರ ಆಗಿರ್ಬೋದು, ಅಥವಾ ಪಾರ್ಲಿಮೆಂಟ್ ಆ್ಯಕ್ಟ್ ಪ್ರಕಾರನಾದರೂ ಆಗಿರ್ಬೋದು, ಅದನ್ನು ಕಂಪನಿ ಅಂತೀವಿ. ಆದರೆ ಇದಕ್ಕೂ ಬಾಡಿ ಕಾರ್ಪೊರೇಟ್ಗೂ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ಬಾಡಿ ಕಾರ್ಪೊರೇಟ್ನ ನಾವು ಪಾರ್ಲಿಮೆಂಟಲ್ಲಿ ನಡೆಯೋ ಆ್ಯಕ್ಟಿಂದ ಇದು ಫಾರ್ಮ್ ಆದರೆ ಮಾತ್ರ ಬಾಡಿ ಕಾರ್ಪೊರೇಟ್ ಅಂತೀವಿ. ಆದರೆ ಕಂಪನಿ ಹಂಗಲ್ಲ, ಬೋತ್ ಪಾರ್ಲಿಮೆಂಟ್ ಆ್ಯಕ್ಟ್ ಆ್ಯಂಡ್ ಅದರ್ ಕಂಪನೀಸ್ ಆ್ಯಕ್ಟ್ 2013 ಆ್ಯಂಡ್ 1956. ಇವಾಗ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕಂಪನಿ. ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಪರ್ಸನ್. ಇವಾಗ ಕಂಪನಿ ಹಿಂಗೆ ಅಂದರೆ ಲಿವಿಂಗ್ ಬೀಯಿಂಗ್ ಹೆಂಗೆ ಲೀಗಲಿ ಬೌಂಡ್ ಆಗಿರ್ತಾನೋ ಅದೇ ರೀತಿ ಕಂಪನಿನೂ ಬೌಂಡ್ ಆಗಿರುತ್ತೆ. ಎಲ್ಲ ಟ್ರಾನ್ಸಾಕ್ಷನ್ನು ಲಿವಿಂಗ್ ಬೀಯಿಂಗ್ ಹೆಂಗೆ ಲೀಗಲ್ ಆಗಿ ಟ್ರಾನ್ಸಾಕ್ಟ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಸೇಲ್ ಆಫ್ ಪ್ರಾಪರ್ಟಿ ಆಗಿರ್ಬೋದು, ಸೇಲ್ ಆಫ್ ಫರ್ನಿಚರ್ ಆಗಿರ್ಬೋದು, ಸೇಲ್ ಆಫ್ ಪರ್ಚೇಸ್ ಆಫ್ ಫರ್ನಿಚರ್ ಆಗಿರ್ಬೋದು, ಅದೇ ರೀತಿ ಕಂಪನಿನೂ ಕೂಡ ಸೇಲ್ ಮಾಡಿ ಪರ್ಚೇಸ್ ಮಾಡ್ಬೋದು ಅದರ ಹೆಸರಿನಲ್ಲಿ. ನೆಕ್ಸ್ಟ್ ಪಾಯಿಂಟ್ ಸಪ್ರೇಟ್ ಲೀಗಲ್ ಎಂಟಿಟಿ. ಈ ಒಂದು ಇದರಲ್ಲಿ ಕಂಪನಿನೇ ಬೇರೆ, ಅದ್ರ ಮೆಂಬರ್ಸೇ ಬೇರೆ ಅನ್ನೋ ರೀತಿಯಲ್ಲಿ ಸಪ್ರೇಟ್ ಆಗಿರುತ್ತೆ. ಇವಾಗ ಶೇರ್ ಹೋಲ್ಡರ್ಸ್ ಏನಾದರೂ ಟ್ರಾನ್ಸಾಕ್ಟ್ ಮಾಡಿದರೆ ಅದು ಕಂಪನಿಗೆ ಅಫೆಕ್ಟ್ ಆಗಲ್ಲ. ಕಂಪನಿ ಹೆಸರಲ್ಲಿ ಟ್ರಾನ್ಸಾಕ್ಟ್ ಆಗಿದ್ರೆ ಅಷ್ಟೇ ಕಂಪನಿ ಬೌಂಡ್ ಆಗಿರುತ್ತೆ. ಪರ್ಪೆಚುಯಲ್ ಸಕ್ಸೆಷನ್, ಇವಾಗ ಕಂಪನಿ ಶೇರ್ ಹೋಲ್ಡರ್ಸು ಬರ್ಬೋದು ಅಥವಾ ಅವ್ರು ಹೋಗ್ಬೋದು, ಆದರೆ ಕಂಪನಿಗೆ ಏನೂ ಎಫೆಕ್ಟ್ ಆಗಲ್ಲ. ಅದು ಮೇನ್ ಟಾಪಿಕ್ ಆಗಿರುತ್ತೆ ಪರ್ಪೆಚುಯಲ್ ಸಕ್ಸೆಷನ್ ಅಲ್ಲಿ. ಕಾಮನ್ ಸೀಲ್, ಇವಾಗ ಕಂಪನಿ ಟ್ರಾನ್ಸಾಕ್ಟ್ ಮಾಡ್ತಿರುತ್ತೆ ಲೀಗಲ್ ಆಗಿ, ಅದಕ್ಕೆ ಯಾವುದು ಎವಿಡೆನ್ಸ್ ಆಗಿರುತ್ತೆ ಅಂದರೆ ಕಂಪನಿ ಸೀಲ್ ಎವಿಡೆನ್ಸ್ ಆಗಿರುತ್ತೆ. ಸೊ ಕಂಪನಿ ಸೀಲ್ನ ನಾವು ರಿಜಿಸ್ಟ್ರೇಷನ್ನಲ್ಲಿ ಮಾಡಬೇಕಾದ್ರೆ ರಿಜಿಸ್ಟರ್ ಮಾಡಿಸ್ಬೇಕಾಗಿರುತ್ತೆ. ಆ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಕಂಪನಿ ಬೌಂಡ್ ಆಗಿರುತ್ತೆ ಅದರ ಟ್ರಾನ್ಸಾಕ್ಷನ್ಗೆ. ನೆಕ್ಸ್ಟ್ ಲಿಮಿಟೆಡ್ ಲಯಬಿಲಿಟಿ, ದ ಲಯಬಿಲಿಟಿ ಆಫ್ ಎ ಕಂಪನಿ ಇದು ಲಿಮಿಟ್ ಆಗಿರುತ್ತೆ. ಅದನ್ನು ಶೇರ್ ಹೋಲ್ಡರ್ಸ್ ಏನಾದರೂ ಫ್ರಾಡ್ ಮಾಡಿದ್ರೆ ಅನ್ಲಿಮಿಟೆಡ್ ಆಗಿರುತ್ತೆ, ಆದರೆ ಕಂಪನಿ ಮಾತ್ರ ಲಿಮಿಟೆಡ್ ಆಗಿರುತ್ತೆ. ಇನ್ಕಾರ್ಪೊರೇಟೆಡ್, ಕಂಪನಿ ಯಾವುದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಇಲ್ದಂಗೆ ಕಂಪನಿ ಫಾರ್ಮೇ ಆಗಲ್ಲ. ಸೊ ಕಂಪನಿ ರಿಜಿಸ್ಟ್ರೇಷನ್ ಆಗಿರಬೇಕಾಗಿರುತ್ತೆ. ಕೆಪಾಸಿಟಿ ಟು ಸ್ಯೂ ಆ್ಯಂಡ್ ಬೀಯಿಂಗ್ ಸ್ಯೂಡ್, ಇವಾಗ ಕಂಪನಿಗೆ ಯಾವುದೇ ವ್ಯಕ್ತಿಯಿಂದ ಆಗಲಿ ಅಥವಾ ಬೇರೆ ಕಂಪನಿಯಿಂದ ಆಗಲಿ ಏನಾದರೂ ಫ್ರಾಡ್ ಆಗಿದ್ರೆ ಅದರ ಕಂಪನಿ ಹೆಸರಲ್ಲಿ
ಸೀವ್ ಮಾಡ್ಬೋದು. ಅಥವಾ ಕಂಪನಿ ಏನಾದರೂ ಮೋಸ ಮಾಡಿದ್ರೆ ಅಂತ ಗೊತ್ತಾದರೆ ಬೇರೆ ಪರ್ಸನ್ ಅಥವಾ ಬೇರೆ ಕಂಪನಿ ಮೇಲೂ ಸೀವ್ ಮಾಡ್ಬೋದು ಕಂಪನಿ ಹೆಸರಲ್ಲಿ. ಇವಾಗ ಕಂಪನಿ ಆಗಿರೋಂಥ ಹೆಸರಲ್ಲೇ ಟ್ರಾನ್ಸಾಕ್ಟ್ ಮಾಡಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಕಂಪನಿಗೆ ಮೆಂಬರ್ ಆಗ್ಬಿಟ್ಟು ಜಾಸ್ತಿ ಶೇರ್ ಹೋಲ್ಡರ್ ಇಟ್ಕೊಂಡಿದ್ದಾನೆ ಅಂದ್ಬಿಟ್ಟು ಅವನ ಹೆಸರಲ್ಲಿ ಟ್ರಾನ್ಸಾಕ್ಟೆಡ್ ಮಾಡಿದ್ರೆ ಅದು ವ್ಯಾಲಿಡ್ ಇರಲ್ಲ. ಕಂಪನಿ ಹೆಸರಲ್ಲೇ ಟ್ರಾನ್ಸಾಕ್ಷನ್ ಮಾಡಿರಬೇಕಾಗುತ್ತೆ, ಅದು ಮಾತ್ರ ಕಂಪನಿ ಲಯಬಲ್ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಟ್ರಾನ್ಸ್ಫರಬಲ್ ಆಫ್ ಶೇರ್ಸ್. ಇವಾಗ ಕಂಪನಿಯ ಒಂದು ಶೇರ್ ಇಶ್ಯೂ ಮಾಡ್ತಿದೆ ಅಂದರೆ ಶೇರ್ ಹೋಲ್ಡರು ಅವನ ಶೇರ್ನ ಪಬ್ಲಿಕ್ ಕಂಪನಿ ಆಗಿದ್ದರೆ ಅವನ ಶೇರ್ನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಆ ರೈಟು ಪಬ್ಲಿಕ್ ಕಂಪನಿ ಮಾತ್ರ ಇರುತ್ತೆ, ಪ್ರೈವೇಟ್ ಕಂಪನಿಗೆ ಇರಲ್ಲ. ಇವಾಗ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಕ್ಲಾಸಿಫಿಕೇಶನ್ ಆಫ್ ಕಂಪನಿನ ನಾವು ಯಾವ್ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡ್ತೀವಿ, ಯಾವ್ಯಾವ ರೀತಿಯಾಗಿ ಸಪರೇಟ್ ಮಾಡ್ತೀವಿ ಅಂತ ಇದೊಂದು ಟಾಪಿಕಲ್ಲಿ ನಾವು ನೋಡ್ತೀವಿ. ಫಸ್ಟು ಆನ್ ದ ಬೇಸಿಸ್ ಆಫ್ ಇನ್ಕಾರ್ಪೊರೇಷನ್, ಅಂದರೆ ರಿಜಿಸ್ಟ್ರೇಷನ್ ಪ್ರಕಾರ ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಕಂಪನಿನ ಅಂತ. ಆಮೇಲೆ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ, ಇವಾಗ ಇದರಲ್ಲಿ ಲಯಬಿಲಿಟಿ ಮೇಲೆ ಹೆಂಗೆ ಕ್ಲಾಸಿಫೈ ಮಾಡ್ತೀವಿ ಕಂಪನೀಸ್ನ ಅಂತ ನೋಡ್ತೀವಿ. ಆಮೇಲೆ ಓನರ್ಶಿಪ್, ಇವಾಗ ಓನರ್ಶಿಪ್ ರೀತಿ ಯಾವ್ಯಾವ್ದು ಓನರ್ಶಿಪ್ ಇದ್ರೆ ಹೆಂಗೆ ಕ್ಲಾಸಿಫೈ ಮಾಡ್ತೀವಿ ಅಂತ ಓನರ್ಶಿಪ್ ಕ್ಯಾಟಗರಿಲಿ ನೋಡ್ತೀವಿ. ಆಮೇಲೆ ಕಂಟ್ರೋಲ್, ಇವಾಗ ಒಂದು ಕಂಪನಿನ ಇನ್ನೊಂದು ಕಂಪನಿಗೂ ಕಂಟ್ರೋಲ್ ತೊಗೊಂಡಾಗ ಯಾವ್ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಕಂಪನಿ ಟೈಪ್ಸ್ನ ಅಂತ ನೋಡ್ತೀವಿ. ಆಮೇಲೆ ಅದರ್ ಕಂಪನಿ. ಫಸ್ಟ್ ಬಂದ್ಬಿಟ್ಟು ಆನ್ ದ ಬೇಸಿಸ್ ಆಫ್ ರಿಜಿಸ್ಟ್ರೇಷನ್, ಆನ್ ದ ಬೇಸಿಸ್ ಆಫ್ ಇನ್ಕಾರ್ಪೊರೇಷನ್ ಅಥವಾ ರಿಜಿಸ್ಟ್ರೇಷನ್ ಅಲ್ಲಿ ಫಸ್ಟ್ ಟೈಪ್ ಬಂದ್ಬಿಟ್ಟು ರಿಜಿಸ್ಟರ್ಡ್ ಕಂಪನಿ, ಸ್ಟ್ಯಾಟ್ಯೂಟರಿ ಕಂಪನಿ, ಚಾರ್ಟರ್ಡ್ ಕಂಪನಿ. ರಿಜಿಸ್ಟರ್ಡ್ ಕಂಪನಿ ಅಂತ ಬಂದರೆ ಕಂಪನಿ ರಿಜಿಸ್ಟರ್ಡ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್ 2013 ಆರ್ ಎನಿ ಅದರ್ ಪ್ರೀವಿಯಸ್ ಕಂಪನೀಸ್ ಆ್ಯಕ್ಟ್. ಅಂದರೆ ಇದರಲ್ಲಿ ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಅದು ರಿಜಿಸ್ಟರ್ ಆಗಿರ್ಬೋದು, ಅಥವಾ ಕಂಪನೀಸ್ ಆ್ಯಕ್ಟ್ 1956 ಪ್ರಕಾರನಾದರೂ ರಿಜಿಸ್ಟರ್ ಆಗಿರೋ ಕಂಪನಿನ ರಿಜಿಸ್ಟರ್ಡ್ ಕಂಪನಿ ಅಂತ ಕರಿತೀವಿ. ಸ್ಟ್ಯಾಟ್ಯೂಟರಿ ಕಂಪನಿ ಅಂದರೆ ಇವಾಗ ಕಂಪನಿ ಅಂದರೆ RBI ಆಗಿರ್ಬೋದು, LIC ಆಗಿರ್ಬೋದು, ಅದು ಯಾವುದು ಕಂಪನಿ ಅಲ್ಲ, ಅದು ಆ್ಯಕ್ಟಿಂದ ಫಾರ್ಮ್ ಆಗಿರುತ್ತೆ. ಪಾರ್ಲಿಮೆಂಟಲ್ಲಿ ಅದು ರಾಜ್ಯಸಭಾ ಆಗಿರ್ಬೋದು, ಲೋಕಸಭಾ ಆಗಿರ್ಬೋದು, ಈ ಎರಡು ಹೌಸ್ ಮೆಂಬರ್ಸು ಸೇರ್ಕೊಂಡು ಅದೊಂದು ಆ್ಯಕ್ಟ್ನ ತಂದಿರೋದ್ರಿಂದ ಅದು RBI ಅಂತ ಸೃಷ್ಟಿಯಾಗಿರುತ್ತೆ. ಸೊ ಅದನ್ನು ಸ್ಟ್ಯಾಟ್ಯೂಟರಿ ಕಂಪನಿ ಅಂತ ಕರಿತೀವಿ. ಅದನ್ನು ರಿಜಿಸ್ಟರ್ಡ್ ಕಂಪನಿಗಿಂತ ಡಿಫ್ರೆಂಟಾಗಿ ನೋಡ್ತೀವಿ. ಚಾರ್ಟೆಡ್ ಕಂಪನಿ, ಈ ಒಂದು ಕಂಪನಿ ಬಂದ್ಬಿಟ್ಟು ಈ ಪ್ರೆಸೆಂಟ್ಲಿ ಯಾವುದು ಚಾರ್ಟೆಡ್ ಕಂಪನಿ ಇರಲ್ಲ. ಇವಾಗ ಚಾರ್ಟೆಡ್ ಕಂಪನಿ ಅಂತ ಬಂದರೆ ಅದು ಕಿಂಗಿಂದ ಎಸ್ಟಾಬ್ಲಿಷ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದು ಬಂದ್ಬಿಟ್ಟು ಚಾರ್ಟೆಡ್ ಕಂಪನಿ. ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ, ಲಿಮಿಟೆಡ್ ಲಯಬಿಲಿಟಿ ಕಂಪನಿ, ಅನ್ಲಿಮಿಟೆಡ್ ಲಯಬಿಲಿಟಿ ಕಂಪನಿ. ಈ ಲಿಮಿಟೆಡ್ ಲಯಬಿಲಿಟಿ ಕಂಪನಿ ಮೆಂಬರ್ಸ್ನ ಒಂದು ಲಯಬಿಲಿಟಿ ಲಿಮಿಟ್ ಆಗಿರುತ್ತೆ. ಅನ್ಲಿಮಿಟೆಡ್ ಕಂಪನಿ ಅಂತ ಬಂದರೆ ಕಂಪನಿ ಮೆಂಬರ್ಸ್ ಲಯಬಿಲಿಟಿ ಅನ್ಲಿಮಿಟೆಡ್ ಆಗಿರುತ್ತೆ. ಲಿಮಿಟೆಡ್ ಲಯಬಿಲಿಟಿ ಟೂ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಆನ್ ದ ಬೇಸಿಸ್ ಆಫ್ ಶೇರ್ಸ್ ಅಂತ ಒಂದು, ಆನ್ ದ ಬೇಸಿಸ್ ಆಫ್ ಗ್ಯಾರಂಟಿ ಅಂತ ಒಂದು. ಆನ್ ದ ಬೇಸಿಸ್ ಆಫ್ ಶೇರ್ಸ್ ಅಲ್ಲಿ ಕಂಪನಿಯ ಒಂದು ಮೆಂಬರ್ನ ಲಯಬಿಲಿಟಿ ಒಂದು ಶೇರ್ ಎಷ್ಟು ವ್ಯಾಲ್ಯೂ ಇರುತ್ತೋ ಅಷ್ಟು ಮಾತ್ರ ಲಯಬಲ್ ಆಗಿರುತ್ತೆ, ಅದಕ್ಕಿಂತ ಜಾಸ್ತಿ ಲಯಬಲ್ ಆಗಿರಲ್ಲ. ಆನ್ ದ ಬೇಸಿಸ್ ಆಫ್ ಗ್ಯಾರಂಟಿ ಬಂದ್ಬಿಟ್ಟು ಅವನು ಎಷ್ಟು ಅಮೌಂಟ್ನ ಗ್ಯಾರಂಟಿಯಾಗಿ ಇದು ಮಾಡಿರ್ತಾನೋ ಅಷ್ಟಕ್ಕೆ ಮಾತ್ರ ಲಯಬಲ್ ಆಗಿರ್ತಾನೆ, ಅದ್ರ ಮೇಲೆ ಲಯಬಲ್ ಆಗಿಲ್ಲ. ಆನ್ ದ ಬೇಸಿಸ್ ಆಫ್ ಶೇರ್ಸ್ ಅಲ್ಲಿ ಕಂಪನಿ ಯಾವಾಗ ಬೇಕಾದರೂ ಅವನಿಗೆ ಕೂಗ್ಬೋದು, ಕಂಪನಿಯ ನೀನು ಎಷ್ಟು ಲಯಬಲ್ ಆಗಿದೆಯೋ ಅಷ್ಟನ್ನ ಪೇ ಮಾಡೋಕ್ಕೆ. ಆನ್ ದ ಬೇಸಿಸ್ ಆಫ್ ಗ್ಯಾರಂಟಿಲಿ ಯಾವಾಗ ಕಂಪನಿ ವೈಂಡ್ ಅಪ್ ಆಗುತ್ತೋ ಕಂಪನಿ ಅವಾಗ ಮಾತ್ರ ಅವನಿಗೂ ಲಯಬಲ್ ಆಗಿರುತ್ತಾನೆ. ಇವಾಗ ಥರ್ಡ್ ಕ್ಯಾಟಗರಿ ಬಂದ್ಬಿಟ್ಟು ಓನರ್ಶಿಪ್ ಮುಖಾಂತರ ನಾವು ಕಂಪನಿನ ಡಿಫ್ರೆಂಟಾಗಿ ನೋಡ್ತೀವಿ. ಅದರಲ್ಲಿ ಫರ್ದರ್ ಟೂ ಟೈಪ್ಸ್ ಆಫ್ ಕ್ಲಾಸಿಫೈ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಗೌರ್ಮೆಂಟ್ ಕಂಪನಿ, ಸೆಕೆಂಡ್ ಬಂದ್ಬಿಟ್ಟು ನಾನ್ ಗೌರ್ಮೆಂಟ್ ಕಂಪನಿ. ಫಸ್ಟ್ ಗೌರ್ಮೆಂಟ್ ಕಂಪನಿ ಅಂದರೆ ಇವಾಗ ಗೌರ್ಮೆಂಟ್ ಏನಾದರೂ 51% ಆಫ್ ದ ಶೇರ್ನ ಹೋಲ್ಡ್ ಮಾಡ್ತಿದೆ ಅಂದರೆ ಅದನ್ನ ಗೌರ್ಮೆಂಟ್ ಕಂಪನಿ ಅಂತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಟೋಟಲ್ ಕಂಪನಿ ಶೇರ್ ಬಂದ್ಬಿಟ್ಟು 100 crores ಇದ್ರೆ ಅದರಲ್ಲಿ ಗೌರ್ಮೆಂಟು 51 crore ಹೋಲ್ಡ್ ಮಾಡ್ತಿದ್ರೆ ಅದನ್ನ ಗೌರ್ಮೆಂಟ್ ಕಂಪನಿ ಅಂತ ಕರಿತೀವಿ. ಆಮೇಲೆ ಅದು ಸೆಕೆಂಡ್ ಕ್ಲಾಸಿಫೈ ಆದ ಓನರ್ಶಿಪ್ ಬಂದ್ಬಿಟ್ಟು ನಾನ್ ಗೌರ್ಮೆಂಟ್ ಕಂಪನಿ ಅಂದರೆ ಇವಾಗ ಗೌರ್ಮೆಂಟ್ ಬಿಟ್ಟು ಬೇರೆ ಯಾರಾದರೂ ಓನ್ ಮಾಡ್ತಿದ್ರೆ ಅದನ್ನ ನಾನ್ ಗೌರ್ಮೆಂಟ್ ಕಂಪನಿ ಅಂತ ಕರಿತೀವಿ. ಇವಾಗ ನಾನ್ ಗೌರ್ಮೆಂಟ್ ಕಂಪನಿಲಿ ಫರ್ದರ್ ಟೂ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ, ಪಬ್ಲಿಕ್ ಕಂಪನಿ ಮತ್ತು ಪ್ರೈವೇಟ್ ಕಂಪನಿ. ಯಾವುದನ್ನ ನಾವು ಪಬ್ಲಿಕ್ ಕಂಪನಿ ಅಂತ ಕರಿತೀವಿ ಅಂದರೆ ಇವಾಗ ಮಿನಿಮಮ್ ಪೇಯ್ಡ್ ಅಪ್ ಕ್ಯಾಪಿಟಲ್ 5 ಲಕ್ಷದಿಂದ 5 ಲಕ್ಷ ಅಥವಾ 5 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ನಾವು ಪಬ್ಲಿಕ್ ಕಂಪನಿ ಅಂತ ಕರಿತೀವಿ. ಆದರೆ ಇನ್ ಕೇಸ್ ಆಫ್ ಪ್ರೈವೇಟ್ ಕಂಪನಿಲಿ ಮಿನಿಮಮ್ ಪೇಯ್ಡ್ ಅಪ್ ಕ್ಯಾಪಿಟಲು 1 ಲಕ್ಷ ಅಥವಾ 1 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ನಾವು ಪ್ರೈವೇಟ್ ಕಂಪನಿ ಅಂತ ಕರಿತೀವಿ. ಆದರೆ ಪಬ್ಲಿಕ್ ಕಂಪನಿಲಿ ಮಿನಿಮಮ್ 7 ಮೆಂಬರ್ಸ್ ಇರಬೇಕಾಗಿರುತ್ತೆ, ಆದರೆ ಪ್ರೈವೇಟ್ ಕಂಪನಿಲಿ ಮಿನಿಮಮ್ 2 ಮೆಂಬರ್ಸ್ ಇದ್ದರೂ ಪ್ರೈವೇಟ್ ಕಂಪನಿಯಾಗಿ ಫಾರ್ಮ್ ಮಾಡ್ಬೋದು. ಆಮೇಲೆ ಮ್ಯಾಕ್ಸಿಮಮ್ ಪಬ್ಲಿಕ್ ಕಂಪನಿಲಿ ಅನ್ಲಿಮಿಟೆಡ್ ಎಷ್ಟು ಜನ ಬೇಕಾದರೂ ಇರ್ಬೋದು, ಆದರೆ ಪ್ರೈವೇಟ್ ಕಂಪನಿಲಿ 200 ಮೆಂಬರ್ಸ್ಗಿಂತ ಜಾಸ್ತಿ ಮೆಂಬರ್ಸ್ ಇರೋಂಗಿಲ್ಲ.
ಇದರಲ್ಲಿ ನಾನ್ ಗೌರ್ಮೆಂಟ್ ಕಂಪನಿಲಿ ಪಬ್ಲಿಕ್ ಕಂಪನಿ ಮತ್ತು ಪ್ರೈವೇಟ್ ಕಂಪನಿನ ಆಗಿ ಫಾರ್ಮ್ ಆಗಿದೆ. ನೆಕ್ಸ್ಟ್ ಪ್ರೈವೇಟ್ ಕಂಪನಿಲೇ ಇನ್ನು 2 ಟೈಪ್ಸ್ ಆಫ್ ಕಂಪನಿ ಫರ್ದರ್ ಆಗಿ ಕ್ಲಾಸಿಫೈ ಆಗಿದೆ. ಒಂದು ಸ್ಮಾಲ್ ಕಂಪನಿ ಮತ್ತು 1 ಪರ್ಸನ್ ಕಂಪನಿ. ಸ್ಮಾಲ್ ಕಂಪನಿ ಅಂದರೆ ಇದರ ಟರ್ನ್ ಓವರ್ 5 ಕೋಟಿಗಿಂತ ಜಾಸ್ತಿ ಇರಲ್ಲ, ಆಮೇಲೆ ಇದ್ರ ಇನ್ವೆಸ್ಟ್ಮೆಂಟ್ 50 ಲಕ್ಷಕ್ಕಿಂತ ಜಾಸ್ತಿ ಇರಲ್ಲ. ಅಂಥದ್ದು ಕಂಪ್ನಿಗಳನ್ನ ನಾವು ಸ್ಮಾಲ್ ಕಂಪನಿ ಅಂತ ಕನ್ಸಿಡರ್ ಮಾಡ್ತೀವಿ. 1 ಪರ್ಸನ್ ಕಂಪನಿ ಅಂದರೆ ಇದರಲ್ಲಿ ಒಬ್ಬ ಶೇರ್ ಹೋಲ್ಡರ್ಸ್ ಇರ್ತಾನೆ. ಇದು ಪ್ರೈವೇಟ್ ಕಂಪನಿ ಥರ ಇಬ್ಬರು ಅಥವಾ ಆಗಿ ಪಬ್ಲಿಕ್ ಕಂಪನಿ ಥರ 7 ಮೆಂಬರ್ಸ್ ಆಗಿ ಯಾವುದೇ ರೀತಿಯಾಗಿ ಶೇರ್ ಹೋಲ್ಡರ್ಸ್ ಇರಲ್ಲ. ಇನ್ನು ಇನ್ಫಾರ್ಮೇಷನ್ ಫರ್ದರ್ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾದ್ರೆ ತಿಳ್ಕೊತೀವಿ. ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ಕಂಟ್ರೋಲ್ ಹೋಲ್ಡಿಂಗ್ ಕಂಪನಿ ಅಂತ ಸಬ್ಸಿಡರಿ ಕಂಪನಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ಹೋಲ್ಡಿಂಗ್ ಕಂಪನಿ ಅಂದರೆ ಇವಾಗ ಕಂಪನಿ ಇನ್ನೊಂದು ಕಂಪನಿಯನ್ನ ಇದ್ರನ್ನ ಹೋಲ್ಡ್ ಮಾಡ್ತಿದೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಎ ಲಿಮಿಟೆಡ್ ಕಂಪನಿ ಬಿ ಲಿಮಿಟೆಡ್ ಕಂಪನಿ ಇದು 50% ಜಾಸ್ತಿ ಅಥವಾ ಮ್ಯಾಕ್ಸಿಮಮ್ ಶೇರ್ ಎ ಲಿಮಿಟೆಡ್ ಕಂಪನಿ ಹತ್ರ ಇದ್ದರೆ ಅವಾಗ ನಾವು ಎ ಲಿಮಿಟೆಡ್ ಕಂಪನಿನ ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಅದೇ ಬಿ ಲಿಮಿಟೆಡ್ ಕಂಪನಿಯ ಶೇರು ಎ ಲಿಮಿಟೆಡ್ ಕಂಪನಿ ಜಾಸ್ತಿ ಹೋಲ್ಡ್ ಮಾಡ್ತಿದೆ ಅಂದರೆ ಬಿ ಲಿಮಿಟೆಡ್ ಕಂಪನಿ ಸಬ್ಸಿಡರಿ ಕಂಪನಿಯಾಗಿ ಕ್ಲಾಸಿಫೈ ಆಗಿರುತ್ತೆ. ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ಅದರ್, ಇವಾಗ ಇದು ಯಾವುದಕ್ಕೂ ಕನ್ಸಿಡರ್ ಆಗದೇ ಇರೋ ಕಂಪನಿನ ಅದರ್ ಕಂಪನಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ಅಸೋಸಿಯೇಟೆಡ್ ಕಂಪನಿ ಅಂದರೆ ಇವಾಗ ಕಂಪನಿಯ ಶೇರ್ನ ಒಂದು ಕಂಪನಿ 20% ಅಷ್ಟು ಪರ್ಚೇಸ್ ಮಾಡಿದರೆ ಅದನ್ನು ನಾವು ಅಸೋಸಿಯೇಟ್ ಕಂಪನಿ ಹೇಳ್ತಿದ್ದೆ. ಇದು ಇನ್ಫ್ಲೂಯೆನ್ಸ್ ಪವರ್ನ ಕ್ಯಾರಿ ಮಾಡುತ್ತೆ ಅಸೋಸಿಯೇಟೆಡ್ ಕಂಪನಿ. ಯಾಕಂದರೆ 20% ಆಫ್ ದ ಶೇರ್ ಒಂದೇ ಕಂಪನಿ ಪರ್ಚೇಸ್ ಮಾಡುತ್ತೆ ಮತ್ತೊಂದು ಕಂಪನಿದು. ನೆಕ್ಸ್ಟ್ ಫಾರಿನ್ ಕಂಪನಿ, ಇವಾಗ ಕಂಪನಿ ರಿಜಿಸ್ಟ್ರೇಷನ್ ಆಗಿರೋದು ಔಟ್ಸೈಡ್ ಇಂಡಿಯಾ. ಫಾರ್ ಎಕ್ಸಾಂಪಲ್ ಅಮೇರಿಕಾದಲ್ಲಿ ರಿಜಿಸ್ಟ್ರೇಷನ್ ಆಗಿಬಿಟ್ಟು ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಆಗಿದ್ರೆ ಅಂಥ ಕಂಪನಿನ ನಾವು ಫಾರಿನ್ ಕಂಪನಿ ಅಂತ ಕರಿತೀವಿ. ಸೆಕ್ಷನ್ 8 ಕಂಪನಿ ಅಂತ ಇನ್ನೊಂದಿದೆ. ಇದೇನು ಜಾಸ್ತಿ ಎಲ್ಲೂ ಕನ್ಸಿಡರ್ ಮಾಡಲ್ಲ, ಯಾಕಂದರೆ ಎಲ್ಲ ಕಂಪನಿಯ ಉದ್ದೇಶ ಏನಾಗಿರುತ್ತೆ ಅಂದರೆ ಪ್ರಾಫಿಟ್ ಮಾಡಬೇಕು ಅಂತ ಉದ್ದೇಶ ಆಗಿರುತ್ತೆ. ಆದರೆ ಸೆಕ್ಷನ್ 8 ಕಂಪನಿ ಬಂದ್ಬಿಟ್ಟು ಯಾವುದೇ ರೀತಿಯ ಪ್ರಾಫಿಟ್ ಮಾಡಬೇಕು ಅಂತ ಅದರ ಉದ್ದೇಶ ಆಗಿರೋದಿಲ್ಲ. ಅದಕ್ಕೇ ನಾವು ಚಾರಿಟೇಬಲ್ ಕಂಪನಿ ಅಥವಾ ನಾಟ್ ಫಾರ್ ಪ್ರಾಫಿಟ್ ಕಂಪನಿ ಅಥವಾ ಸೆಕ್ಷನ್ 8 ಕಂಪನಿಯಾಗಿ ಕ್ಲಾಸಿಫೈ ಮಾಡಿದ್ದೀವಿ. ಯಾವುದರ ಉದ್ದೇಶ ಪ್ರಾಫಿಟ್ ಮಾಡೋದಕ್ಕೆ ಆಗಿರೋ ಅದಕ್ಕೆ. ಗ್ಲೋಬಲ್ ಕಂಪನಿ ಅಂತ ಬಂದರೆ ಇವಾಗ ಒಂದು ಕಂಪನಿ 2-3 ಅಥವಾ 2ಕ್ಕಿಂತ ಜಾಸ್ತಿ ಕಂಟ್ರಿಗಳೇ ಎಸ್ಟಾಬ್ಲಿಷ್ ಆಗಿದ್ರೆ ಅದ್ರ ಬ್ರಾಂಚ್, ಅದನ್ನು ನಾವು ಗ್ಲೋಬಲ್ ಕಂಪನಿ ಅಂತ ಕರಿತೀವಿ. ನೆಕ್ಸ್ಟ್ ಆನ್ ದ ಅದರ್ ಕಂಪನಿ ಲಾಸ್ಟ್ ಟೈಪ್ಸ್ ಆಫ್ ಕಂಪನಿ ಬಂದ್ಬಿಟ್ಟು ಗೌರ್ಮೆಂಟ್ ಕಂಪನಿ ಅಂತ. ಈ ಡಾರ್ಮೆಂಟ್ ಕಂಪನಿ ಅಂತ ಏನು ಕೂಗ್ತೀವಿ ಅಂದರೆ ಅದು ಯಾವುದೇ ರೀತಿಯ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ನಡೀತಿರಲ್ಲ. ಆದರೆ ಪ್ರೊಫೆಷ್ನಲ್ ಫೀ ಮಾತ್ರ ಪೇ ಮಾಡಿರ್ತಾರೆ, ಲೀಗಲ್ ಚಾರ್ಜಸ್ನ ಪೇ ಮಾಡ್ತಿರ್ತಾರೆ, ಆಮೇಲೆ ಇನ್ಕಾರ್ಪೊರೇಷನ್ ಫೀ ಮಾತ್ರ ಪೇ ಮಾಡ್ತಿರ್ತಾರೆ. ಇದು ಅಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾದ್ರೇ ಅವರು ಇದು ಮಾಡಿಸ್ಕೊಂಡಿರ್ತಾರೆ ಡಾರ್ಮೆಂಟ್ ಕಂಪನಿ ಅಂತ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಡಿಫ್ರೆನ್ಸ್ ಬಿಟ್ವೀನ್ ಪಬ್ಲಿಕ್ ಕಂಪನಿ ಆ್ಯಂಡ್ ಪ್ರೈವೇಟ್ ಕಂಪನಿ. ಫಸ್ಟು ಇದನ್ನು ಫೀಚರ್ಸ್ ಕೇಳಿದ್ರೂ ಬರಿಬೋದು ಪಬ್ಲಿಕ್ ಕಂಪನಿ ಅಥವಾ ಪ್ರೈವೇಟ್ ಕಂಪನಿಗೆ. ಫಸ್ಟ್ ಡಿಫ್ರೆನ್ಸ್ ಬಂದ್ಬಿಟ್ಟು ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್. ಪಬ್ಲಿಕ್ ಕಂಪನಿಲಿ ಮಿನಿಮಮ್ 7 ಮೆಂಬರ್ಸ್ ಇರಬೇಕಾಗಿರುತ್ತೆ, ಆದರೆ ಪ್ರೈವೇಟ್ ಕಂಪನಿಲಿ 2 ಮೆಂಬರ್ಸ್ ಇರಬೇಕಾಗಿರುತ್ತೆ. ಆಗಲೇ ಹೇಳ್ದಂಗೆ ಪ್ರೈವೇಟ್ ಕಂಪನಿನ 2 ಕೈಂಡ್ಸ್ ಆಗಿ ಡಿವೈಡ್ ಮಾಡೋದ್ರಿಂದ 1 ಪರ್ಸನ್ ಕಂಪನಿಲಿ ಒಬ್ಬ ಇದ್ದರೆ ಸಾಕಾಗುತ್ತೆ, 1 ಪರ್ಸನ್ ಕಂಪನಿ ಮಾತ್ರ. ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್, ಪಬ್ಲಿಕ್ ಕಂಪನಿಲಿ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ ಇರಲ್ಲ ಮ್ಯಾಕ್ಸಿಮಮ್ ಮೆಂಬರ್ಸ್ಗೆ, ಆದರೆ ಪ್ರೈವೇಟ್ ಕಂಪನಿಲಿ 200 ಮೆಂಬರ್ಸ್ ರಿಸ್ಟ್ರಿಕ್ಷನ್ ಇರುತ್ತೆ. ಮಿನಿಮಮ್ ನಂಬರ್ ಆಫ್ ಡೈರೆಕ್ಟರ್ಸ್, ಇವಾಗ ಪಬ್ಲಿಕ್ ಕಂಪನಿಲಿ ಮಿನಿಮಮ್ 3 ಮೆಂಬರ್ಸ್ ಆಸ್ ಎ ಡೈರೆಕ್ಟರ್ ಇರಬೇಕಾಗಿರುತ್ತೆ. ಪಬ್ಲಿಕ್ ಕಂಪನಿಲಿ 2 ಮೆಂಬರ್ಸ್ ಇರಬೇಕಾಗಿರುತ್ತೆ. ಇನ್ ಕೇಸ್ ಆಫ್ 1 ಪರ್ಸನ್ ಕಂಪನಿ ಅವನೊಬ್ಬನೇ ಡೈರೆಕ್ಟರ್ ಆಗಿ ಇರಬೇಕಾಗಿರುತ್ತೆ. ರಿಸ್ಟ್ರಿಕ್ಷನ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಶೇರ್ಸ್, ಇವಾಗ ಶೇರ್ ಹೋಲ್ಡರ್ಸು ಒಂದು ಶೇರ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಪಬ್ಲಿಕ್ ಕಂಪನಿಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರಲ್ಲ. ಪ್ರೈವೇಟ್ ಕಂಪನಿಲಿ ಅವ್ನ ಶೇರ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗಿರಲ್ಲ. ಅಕಸ್ಮಾತ್ ಮಾಡಿದ್ರೂ ಅಪ್ರೂವಲ್ ಫ್ರಮ್ ಬೋರ್ಡ್ ಆಫ್ ಡೈರೆಕ್ಟರ್ ಪರ್ಮಿಷನ್ ತಗೋಬೇಕಾಗಿರುತ್ತೆ. ಸಫಿಕ್ಸ್ ಇನ್ ಎ ನೇಮ್ ಆಫ್ ಅ ಕಂಪನಿ, ಪಬ್ಲಿಕ್ ಕಂಪನಿ ಲಿಮಿಟೆಡ್ ಅನ್ನ ಸಫಿಕ್ಸ್ನ ಯೂಸ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ABC ಕಂಪನಿ ಅನ್ನೋದು ಪಬ್ಲಿಕ್ ಕಂಪನಿ ಆಗಿದ್ರೆ ABC ಲಿಮಿಟೆಡ್ ಅಂತ ಯೂಸ್ ಮಾಡಬೇಕಾಗಿರುತ್ತೆ ಅದರ ಹೆಸರು ಆದಮೇಲೆ. ಇವಾಗ ಪ್ರೈವೇಟ್ ಕಂಪನಿಲಿ ಪ್ರೈವೇಟ್ ಲಿಮಿಟೆಡ್ ಅಂದರೆ ABC ಕಂಪನಿನೇ ಪ್ರೈವೇಟ್ ಕಂಪನಿ ಆಗಿದ್ರೆ ABC PVT ಲಿಮಿಟೆಡ್ ಅಂತ ಸಫಿಕ್ಸ್ನ ಯೂಸ್ ಮಾಡಬೇಕಾಗಿರುತ್ತೆ. ಇವಾಗ ಏನಾದರೂ 1 ಪರ್ಸನ್ ಕಂಪನಿ ಆದರೆ OPC ಅಂತ ಯೂಸ್ ಮಾಡಬೇಕಾಗುತ್ತೆ. ಮ್ಯಾನೇಜರಿಯಲ್ ರೆಮ್ಯುನರೇಷನ್, ಆಗಲೇ ಹೇಳ್ದಂಗೆ ಓವರ್ ವ್ಯೂ ಆಫ್ ಕಂಪನಿಲಿ ಮ್ಯಾನೇಜರಿಯಲ್ ರೆಮ್ಯುನರೇಷನ್ 11%ಗಿಂತ ಜಾಸ್ತಿ ಇರೋಂಗಿಲ್ಲ. ಸೊ 11% ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಆಗುತ್ತೆ ಪಬ್ಲಿಕ್ ಕಂಪನಿಲಿ ಮಾತ್ರ. ಆದರೆ ಪ್ರೈವೇಟ್ ಕಂಪನಿಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ. ಇವಾಗ ಕಂಪನಿ ಏನಾದರೂ ಫ್ಯೂಚರ್ ಪ್ರಾಫಿಟ್ ಜಾಸ್ತಿ ಮ್ಯಾನೇಜರ್ನ ಉಳಿಸ್ಕೋಬೇಕಂದ್ರೆ ಅದು ಜಾಸ್ತಿನಾದರೂ ಕೊಡ್ಬೋದು ರೆಮ್ಯುನರೇಷನ್ನ. ಪಬ್ಲಿಕ್ ಕಂಪನಿಲಿ ಸೀಲಿಂಗ್ ಇಷ್ಟು % ಅಂತ ಸೀಲಿಂಗ್ ಮೊದಲೇ ಮಾಡಿರಬೇಕಾಗಿರುತ್ತೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಪಬ್ಲಿಕ್ ಕಂಪನಿಲಿ.
ಆದರೆ ಪ್ರೈವೇಟ್ ಕಂಪನಿಲಿ ಯಾವುದೇ ರೀತಿಯ ಸೀಲಿಂಗ್ ಮಾಡಿರೋಂಗಿಲ್ಲ. ಈ ವಿಡಿಯೋದಲ್ಲಿ ನಾವು ಇಷ್ಟು ಟಾಪಿಕ್ಸ್ನ ಕವರ್ ಮಾಡಿದ್ದೀವಿ. ಇನ್ನು 2-3 ಟಾಪಿಕ್ಸ್ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.